ಏಷ್ಯನ್ ಟೈಮ್ ಅಂದರೆ ಅದೇ ಇದರಿಂದ ಹೊಸ ಹೊಸ ಡಿಸ್ಕವರ್ ಮಾಡೋದಂತಂದರೆ ಆಗ ಕ್ಯೂರಿಯಾಸಿಟಿ ಹೀಗೆ ತಾನೇ ಬಸವಣ್ಣ ಸೊ ಆ ಸ್ಪೇಸ್ ಮೇಲೆ ಏನಾದರೂ ಡಿಸ್ಕವರೀಸ್ ಅಂತಂದರೆ ಲೈಫ್ ಏನಾದರೂ ಆರಿಜಿನಿಂದ ಡಿಸ್ಕವರಿ ಮಾಡೋಕ್ಕೆ ಅನಿಸುತ್ತೆ. 19th ಸೆಂಚುರಿಯಲ್ಲಿ ನಮ್ಮದ್ರಲ್ಲಿ ನೋ ಬಜೆಟ್ ಇರಲಿಲ್ಲ ಎಕನಾಮಿಕ್, ಯಾಕಂದರೆ 1947 ನಮ್ಗೆ ಇಂಡಿಪೆಂಡೆನ್ಸ್ ಡೇ ಅದೆಲ್ಲ ಸ್ಟ್ರೆಂಥನ್ ಮಾಡಿ ಟೈಮ್ ತಗೊಳುತ್ತೆ. ಬಟ್ ಬೇರೆ ರಷ್ಯಾ ಅಮೇರಿಕಾ ಮಾಡುತ್ತೆ, ಬಟ್ ನಮ್ಮದು ಇಂಡಿಯಾ ಮಾಡುತ್ತೆ. ಬಟ್ ಆಮೇಲೆ 2008 ನಮ್ಮ ಚಂದ್ರಯಾನವನ್ನು ಲಾಂಚ್ ಮಾಡ್ತಾರೆ. ಮೈನ್ ಆಬ್ಜೆಕ್ಟಿವ್ ಏನಂತಂದರೆ ಈ ಲೂನಾರ್ ಸರ್ಫೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಏನಂತಂದ್ರೆ ಲೂನಾರ್ ಮೇಲೆ ಏನಾದರೂ ಸರ್ಫೇಸಲ್ಲಿ ಪ್ರೆಸೆಂಟ್ಸ್ ನಮ್ಮ ಲೈಫ್ ಫಾರ್ಮ್ ಆಗುತ್ತಾ ಅಂದರೆ ಆರಿಜಿನ್ ಮಾಡಬೇಕು ಅಂತ ಇದನ್ನು ಕಳಿಸ್ತಾರೆ. ಇದರಿಂದ ಸಕ್ಸಸ್ ಆಗಿ ಒಂದು ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಕೊಡುತ್ತೆ. ಏನಂತಂದರೆ ವಾಟರ್ ಮಾಲಿಕ್ಯೂಲ್ ಪ್ರೆಸೆಂಟ್ ಆಗಿದೆ ಅಂತ ಫಸ್ಟ್ ಕಂಟ್ರಿ ಹೇಳೋದು ಅಂತಂದರೆ ನಮ್ಮ ಇಂಡಿಯಾ, ಭಾರತ. ಏನಂತಂದರೆ ಚಂದ್ರಯಾನ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇದೆ. ಸೊ ಈ ಕಾರಣಕ್ಕೆ ಈ ಚಂದ್ರಯಾನ ಮಾಡೋ ಕಾನ್ಸೆಪ್ಟಲ್ಲೇ ಪ್ರೆಸಿಡೆಂಟ್ ಆಗಿ 2007 APJ ಅಬ್ದುಲ್ ಕಲಾಂ ಸರ್ ಇದ್ದರು. ಅವರು ಏನಂತ ಅವ್ರಿಗೆ ಈ ಕಾನ್ಸೆಪ್ಟ್ ಹಿಂಗೆ ತೋರಿಸೋದು ನಾವು ಹಿಂಗೆ ಮಾಡ್ತೀರಿ ಅಂತಂದಾಗ ಅವರು ಐಡಿಯಾ ಕೊಟ್ಟಿದ್ರು, ಯಾಕೆ ನಮ್ಮ ಇಂಡಿಯಾ ಫ್ಲಾಗ್ ಮೂನ್ ಮೇಲೆ ಬರಬಾರ್ದು ಅಂತ. ಬಟ್ ಆ ಲೋ ಬಜೆಟ್ ಇಟ್ಕೊಂಡು ಫಸ್ಟ್ ಇದನ್ನು ಟ್ರೈ ಮಾಡೋದು. ಸೆಕೆಂಡ್ ಅವ್ರ ಕಾನ್ಸೆಪ್ಟಿಂದ 2013 ಆ್ಯಕ್ಚುಲಿ ಲಾಂಚ್ ಮಾಡಬೇಕಿತ್ತು. ಈ ವಿಕ್ರಮ್ ಅನ್ನೋದು ರಷ್ಯಾಯಿಂದ ತೊಗೊಂಡು ಇದು ಮಾಡಬೇಕಿತ್ತು, ಬಟ್ ಅವರು ಡಿಲೇ ಮಾಡಿದ್ರು. ಸೊ ನಮ್ಮ ಕಂಟ್ರಿನ ಏನು ಮಾಡ್ತು, ಇದನ್ನೇ ಓನಾಗಿ ಮೇಡ್ ಇನ್ ಇಂಡಿಯಾ ಟೈಪ್ ಮಾಡಿದ್ರು. 2019 ಲಾಂಚ್ ಮಾಡಿತು. ಚಂದ್ರಯಾನ 2 ಅಲ್ಲಿ 3 ಆಬ್ಜೆಕ್ಟ್ಸ್ ಬರುತ್ತೆ. ಲ್ಯಾಂಡರ್, ವಿಕ್ರಮ್ ಲ್ಯಾಂಡರ್, ಆರ್ಬಿಟರ್, ರೋವರ್, ಪ್ರಜ್ಞಾನ್ ರೋವರ್, 3 ಆಬ್ಜೆಕ್ಟಿವ್ಸ್. ಇದು ಸಕ್ಸಸ್ಫುಲ್ ಆಗಿ ಆರ್ಬಿಟ್ ಆಗಿ ಈಗ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಸೈಂಟಿಫಿಕ್ ಡೇಟಾ ಇಸ್ರೋ ಸ್ಪೇಸ್ ರೀಜನ್ಸ್ ಕೊಡ್ತಾರೆ, ಸೈಂಟಿಸ್ಟ್ ಕೊಡ್ತೈತೆ. ಬಟ್ ಇದು ಸಾಫ್ಟ್ ಲ್ಯಾಂಡ್ ಆಗಬೇಕಿತ್ತು. ಡ್ಯೂ ಟು ಟೆಕ್ನಿಕಲ್ ಗ್ಲಿಚಸ್ ಮತ್ತು ವೆಲಾಸಿಟೀಸ್ ಇದಾಗಿ ಕ್ರ್ಯಾಶ್ ಲ್ಯಾಂಡ್ ಆಗಿ ಫೈಲೂರ್ ಅದು ಡ್ರಾಬಾಕ್. ಸೊ 2023 ಜುಲೈ 14 ಲಾಂಚ್ ಮಾಡ್ತಾರೆ. 23 ಆಗಸ್ಟ್ 2023 ಸಾಫ್ಟ್ ಲ್ಯಾಂಡಿಂಗ್ ಆಗಿ ಆ ದಿನ ಆಗಸ್ಟ್ 23 ಸ್ಪೇಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದಾಗಿದೆ. ಆ ಲ್ಯಾಂಡ್ ಆಗಿರೋ ಪಾಯಿಂಟಲ್ಲಿ ಶಿವಶಕ್ತಿ ಪಾಯಿಂಟ್ ಅಂತ ಇದು ಮಾಡ್ತಾರೆ. ಇದೇನಂತಂದರೆ ನಮ್ಮದು ಚಂದ್ರಯಾನ ಹತ್ರ ಏನು ಗೌರವ ಅಂತಂದರೆ ಬೇರೆ ಕಂಟ್ರೀಸ್ ಎಲ್ಲ ನಾರ್ತ್ ಪೋಲ್ಗೆ ಹೋಗೋರೆ, ಬಟ್ ನಮ್ಮ ಕಂಟ್ರಿ ಸೌತ್ ಪೋಲ್, ಯಾಕಂದರೆ ಫುಲ್ ಡಾರ್ಕ್ ಇರುತ್ತೆ, ಕಮ್ಯುನಿಕೇಷನ್ ಆಗಲ್ಲ. ಸೊ ಆ ಕಾರಣಕ್ಕೆ ಏನು ಮಾಡ್ತಾರೆ ಅಂತಂದರೆ ಬೇರೆ ಯಾರು ಚಾಲೆಂಜಸ್ ತೊಗೊಳಲ್ಲ. ಈಗ ನೀವು ಹೇಳಿ ಸ್ಟ್ರೈಟ್ ರೋಡ್ ಇದ್ದರೆ ನೀವು ಗಾಡಿ ರೇಸ್ ಎಲ್ಲ ಮಾಡ್ಕೊಂಡು ಲೈಕ್ ಭೂಮಿಲಿದ್ದರೆ ನಿಮಗೂ ಸ್ವಲ್ಪ ಇದೆ. ಬಟ್ ಈ ಚಾಲೆಂಜ್ ಇವ್ರು ತೊಗೊಂಡು ಮಾಡಿದ್ರು. ಸಾಫ್ಟ್ ಲ್ಯಾಂಡ್ ಆಗಿ ಫಸ್ಟ್ ಕಂಟ್ರಿ ಲ್ಯಾಂಡ್ ಅಂದರೆ ಸೌತ್ ಪೋಲ್. ಫಸ್ಟ್ ಚಂದ್ರಯಾನ ಬಟ್ ಇಂಡಿಯಾ ಸ್ಪೇಸ್ ಇದು ರೋವರ್. ಇಲ್ಲಿ ಏನಾದರೂ ಟೆಂಪರೇಚರ್ ಬೇರೆ, ಇಲ್ಲಿ ಸೆನ್ಸರ್ಸ್ ಇರುತ್ತೆ. ವಿಕ್ರಮ್ ಲ್ಯಾಂಡರ್ ಏನು ಮಾಡೋಕ್ಕಂತಂದರೆ ಟೆಂಪರೇಚರ್ ಡೆಪ್ತ್ಗೆ ಹೋಗಿ ಎಷ್ಟು ಚೇಂಜ್ ಆಗ್ತಾಯಿದೆ ಅಂತ ಫೈಂಡ್ ಔಟ್ ಮಾಡಿದೆ. ಮತ್ತು ಇದು ರೋವರು ಮಿನರಲ್ಸ್, ಸಲ್ಫರ್, ಅಲ್ಯೂಮಿನಿಯಂ ಪ್ರೆಸೆಂಟ್ ಆಗಿದೆ ಅಂತ ಸೈಂಟಿಫಿಕ್ಕಾಗಿ ಪ್ರೂವ್ ಮಾಡಿ ಡೇಟಾ ಕೊಟ್ಟಿದೆ. ಇಟ್ ವರ್ಕ್ ಓನ್ಲಿ 14 days. ಅಂದರೆ ಮೂರು ಮೇಲೆ 14 days ಸಣ್ಣ ಅಂತಂದರೆ 14 nights. ಸೊ ಅದು ಇದಾಯಿತು. ಈಗ ಫ್ಯೂಚರ್ ಮಿಷನ್ ಏನಂದರೆ 2024 ಲಾಂಚ್ ಮಾಡ್ತಾರೆ. ಲೈಕ್ 2028 ಫ್ಯೂಚರ್ ಮಿಷನ್ ಇದೆ. ಏನಂತಂದರೆ ಅಲ್ಲಿಗೆ ಲಾಂಚ್ ಮಾಡಿ ಮೂನಲ್ಲಿರೋ ಸಾಯಿಲ್ನ ಕಲೆಕ್ಟ್ ಮಾಡಿ ಅರ್ಥಕ್ಕೆ ತರೋದು. ಸೊ ಇದು ಲ್ಯಾಬ್ಸಲ್ಲಿ ಗ್ರೋ ಮಾಡ್ಬೋದು, ಪ್ಲ್ಯಾನ್ಸ್ನ ಗ್ರೋ ಮಾಡಿ ಟೆಸ್ಟ್ ಮಾಡಿ ನೆಕ್ಸ್ಟ್ ಏನಾದರೂ ಹ್ಯೂಮನ್ ಎಕ್ಸ್ಪ್ಲೋರೇಷನ್ ಮಾಡ್ಬೋದಾ, ಇಲ್ಲಾಂದರೆ ಒಂದು ಲೈಫ್ ಸೃಷ್ಟಿ ಮಾಡ್ಬೋದಾ ಅಂತ